ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ವಲ್ಪ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಎನಿವೇಸ್, ಇವತ್ತಿನ ಬಹಳ ಒಳ್ಳೆಯ ನ್ಯೂಸ್ ಯಾವುದು ಅಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮೇ ನಿಮಗೆ ಗೃಹಲಕ್ಷ್ಮಿ ವಿಡಿಯೋ ಮಾಡಿದಾಗ ಹೇಳಿದೆ, ನಿಮ್ಮ ಖಾತೆಗಳಿಗೆ ಅದು ಬಂದು ಜಮಾ ಆಗೋವರೆಗೂ ಯಾವುದೇ ರೀತಿಯಾಗಿರುವಂಥ ಗ್ಯಾರಂಟಿ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಗ್ಯಾರಂಟಿ ಆದಮೇಲೆ ನಾನು ನೆಕ್ಸ್ಟ್ ಗೃಹಲಕ್ಷ್ಮಿದು ವಿಡಿಯೋ ಮಾಡ್ತೀನಿ ಅಂತಲೂ ಸಹ ಹೇಳಿದೆ ನಿಮಗೆ. ಸೊ ಹೇಳ್ತಾ ಇದ್ದಿದ್ದು ಬೆನ್ನಲ್ಲೇ ನಿನ್ನೆಯಿಂದ ಬೆಂಗಳೂರಲ್ಲಿರುವಂಥ ಎಲ್ಲರಿಗೂ ಮುಕ್ಕಾಲು ಭಾಗ ಜನರಿಗೆ ಆಲ್ಮೋಸ್ಟ್ ಗೃಹಲಕ್ಷ್ಮಿಯ 20ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಮುಂದಿನವ್ರಿಗೆ ಯಾವ ಜಿಲ್ಲೆಗೆ ಇವತ್ತಿನಿಂದ ಜಮಾ ಆಗುತ್ತೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದು ವಿತ್ ಪ್ರೂಫ್. ನೀವು ಮಾಡಿರುವಂಥ ಕಮೆಂಟ್ಗಳ ಸ್ಕ್ರೀನ್ಶಾಟ್ ಕೂಡ ಹಾಕ್ತಾ ಹೋಗ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆ ಹಣ 19-20 ಬರಬೇಕಾಗಿತ್ತು. 19ನೇ ಕಂತಿನ ಹಣ ನಾನು ಮೊನ್ನೆನೂ ವಿಡಿಯೋ ಮಾಡಿ ಹೇಳಿದಾಗ ತುಂಬಾ ಜನ ಕಮೆಂಟ್ ಹಾಕಿದ್ದೀರಾ, 19ನೇ ಕಂತಿನ ಹಣ ಸಮೇತ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. 20 ಜಾಸ್ತಿ ಇದೆ, ಬಟ್ 19 ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ. ಹಾಗಾದ್ರೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ 20 ಮತ್ತೆ 19ನೇ ಕಂತಿನ ಹಣ ಒಟ್ಟಿಗೆ ಕ್ಲಿಯರೆನ್ಸ್ ನ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ. 21ನೇ ಕಂತಿನ ಹಣ ಏನಿದೆ ಅದು ಮುಂದಿನ ವಾರಕ್ಕೆ ನಾವು ಪೋಸ್ಟ್ಪೋನ್ ಮಾಡಿದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ. ಸೊ ನಮಗೆ ಇವಾಗ 19-20 ಒಟ್ಟಿಗೆ ಬರುವಂತ ಚಾನ್ಸಸ್ ಇದಾವೆ. ಸೊ 2 ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದಾವೆ, ಈ ಕರೆಂಟ್ ಎಲ್ಲ 19-20 ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಲ್ಲ. ಸೊ ಎರಡು ನಿಮಗೆ 4,000 ರೂಪಾಯಿ ಬರುತ್ತೆ. 19 ಕ್ಲಿಯರ್ ಆಗಿದೆ ಅನ್ನೋರ್ಗೆ 20ನೇ ಕಂತಿನ ಹಣ ಮತ್ತೆ 2,000 ರೂಪಾಯಿ ಆಲ್ರೆಡಿ ನಿಮ್ಮ ಖಾತೆಗೆ ಬಂದಿದೆ. ಸೊ ಮೊದಲನೇದಾಗಿ ಈ ಜಿಲ್ಲೆಗಳಿಗೆ ಅಂತ ಹೇಳಿ ಏನು ಸ್ಲಾಟ್ ನ ರೆಡಿ ಮಾಡಿದ್ದಾರೆ, ಅದರಲ್ಲಿ ಬೆಂಗಳೂರು ಫಸ್ಟ್ ಇತ್ತು. ಬೆಂಗಳೂರು ಜನರಿಗೆ ಆಲ್ರೆಡಿ 20ನೇ ಕಂತಿನ ಹಣ ಬಂದಿದೆ. ಸ್ಕ್ರೀನ್ ಶಾಟ್ಗಳನ್ನ ತೋರಿಸ್ತಾ ಇದೀನಿ ನೋಡಿ, ಸ್ಕ್ರೀನ್ ಮೇಲೆ ಬಂದಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಇವಾಗ ಬರ್ಬೇಕಾಗಿರೋದು ಯಾವತ್ತು ಮಿಕ್ಕಿರುವಂತ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ನೀವು, ಇವತ್ತು ಮೈಸೂರು ಜಿಲ್ಲೆಗೆ ಬರ್ತಾ ಇದೆ ಹಣ. ಸೊ ಮೈಸೂರು ಜಿಲ್ಲೆ, ಅದಾದ್ಮೇಲೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಆಮೇಲೆ ಉತ್ತರ ಕನ್ನಡ, ಈ ತರ ಒಂದು ಪ್ರೋಸೆಸ್ ನ ಇವರು ಶುರು ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಮೈಸೂರು ಜಿಲ್ಲೆ ಅವರಿಗೆ ಬರ್ತಾ ಇದೆ. ಮಧ್ಯಾಹ್ನ 3 ಗಂಟೆ ಒಳಗೆ ಆಲ್ಮೋಸ್ಟ್ ನಿಮ್ಮ ಖಾತೆಗಳಿಗೆ ಇವತ್ತು ಜಮಾ ಆಗುತ್ತೆ. ಸೊ ಎನಿ ಟೈಮ್ ಬರಬಹುದು, ಅದು ಇವಾಗಲೇ ಬರ್ಬೋದು, ಇಲ್ಲಾಂದ್ರೆ 3 ಗಂಟೆ, ಇಲ್ಲ ರಾತ್ರಿ 8 ಗಂಟೆ 7 ಗಂಟೆ ಎನಿ ಟೈಮ್ ಬರ್ಬೋದು. ಬಟ್ ಇವತ್ತು ನಿಮ್ಗೆ 20ನೇ ಕಂತಿನ ಹಣ ಅಂತೂ ಗ್ಯಾರಂಟಿ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸೊ ಸ್ವಲ್ಪ ಒಂದಷ್ಟು ಉದಾಸೀನದ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ನಾವ್ 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಹಣ ಕೊಟ್ಬಿಟ್ರೆ ಏನ್ ಆಕಾಶ ತಲೆ ಮೇಲೆ ಬಿದ್ದೋಗುತ್ತಾ ಅಂತನೂ ಸಹ ಕೆಲವೊಂದಷ್ಟು ಮಿನಿಸ್ಟರ್ಗಳು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಒಂಥರ ಉದಾಸೀನವಾಗಿರುವಂತ ಮಾತುಗಳನ್ನ ಆಡ್ತಾರೆ, ಜೊತೆಗೆ ಈ ಕಡೆ ಹಣನೂ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಇವರಲ್ಲೇ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಅಂತ ಹೇಳ್ಬೋದು. ಅವರೊಬ್ರು ಸ್ಟೇಟ್ಮೆಂಟ್ ಕೊಟ್ರೆ ಇವರೊಬ್ರು ಅದಕ್ಕೆ ಇನ್ನೊಂದು ಟೀಕೆ ಮಾಡ್ತಾ ಇರ್ತಾರೆ. ಸೊ ಕೊನೆಗೆ ಇಲ್ಲಿ ಸಫರ್ ಆಗೋದು ಸಾರ್ವಜನಿಕರು. ಇವಾಗ ಹೆಂಗೆ ಮೊನ್ನೆ ಸ್ಟೇಡಿಯಂ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಸಂಬಂಧಪಟ್ಟಿಲ್ದಿರೋರ್ನೆಲ್ಲ ಡಿಸ್ಮಿಸ್ ಮಾಡಿದ್ರು, ಜೊತೆಗೆ ಅವ್ರ ಕೆಲಸಗಳು ಹೋಯ್ತು, ಈ ಕಡೆ ಜನರ ಪ್ರಾಣ ಹೋಯ್ತು. ಸೊ ಕರೆಕ್ಟಾಗಿ ಇರಬೇಕಾಗಿತ್ತು, ಇವ್ರುಗಳು ಕರೆಕ್ಟಾಗಿ ಇಲ್ದಿರೆ ಎಲ್ಲ ಒಂದು ಇಕ್ಕಟ್ಟಲ್ಲಿ ತಂದು ತನ್ನ ಮೇಲೆ ಆಗಿದ್ದ ಆರೋಪನ ಬೇರೆಯವ್ರ ಮೇಲೆ ಹಚ್ಚಿ ಇವಾಗ ಇವರು ಕೆಲಸಗಳನ್ನ ಮಾಡ್ಕೊತಾ ಇದ್ದಾರೆ. ಇಷ್ಟೇ ನಮ್ಮ ಸಮಾಜ. ಅದಕ್ಕೆ ನಮ್ಮ ಸಮಾಜ ಉದ್ಧಾರ ಆಗ್ತಾ ಇಲ್ಲ ಅನ್ನೋದು ಇದಕ್ಕೆ. ಲಾಸ್ಟ್ ಟೈಮ್ ನಿಮ್ಗೊಂದಷ್ಟು ಬಹಳಷ್ಟು ಎಕ್ಸಾಂಪಲ್ನ ಕೊಟ್ಟೆ ನಾನು. ಯಾರೋ ಏನೋ ಕೃಷ್ಣ ಬೆಣ್ಣೆ ಕದ್ಬಿಟ್ಟು ಬೇರೆಯವ್ರ ಬೈಗೆ ಒರೆಸ್ಬಿಟ್ಟು ನಾನೆಲ್ಲ ಕದ್ದಿದ್ದು ಅಂದಂಗೆ ನಮ್ಮ ಸರ್ಕಾರದವರು ಇದೇ ಥರ ಮಾಡ್ತಾ ಇದ್ದಾರೆ. ಸೊ ಎನಿವೇಸ್, ಇವಾಗ ಆ ಟಾಪಿಕ್ ಬೇಡ, ಈ ಗೃಹಲಕ್ಷ್ಮಿ ಟಾಪಿಕ್ಕು ಹಿಂಗೆ ಆಲ್ಮೋಸ್ಟ್ ಆಗಿರೋದು. ಬಟ್ ಇವಾಗ ಬರ್ತಾ ಇದೆಯಂತೆ 19ನೇ ಕಂತಿನ ಹಣ 20 ಬಂದಿಲ್ದಿರೋರಿಗೆ ಒಟ್ಟಿಗೆ ಬರುತ್ತೆ. 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಬೆಂಗಳೂರವ್ರಿಗೆ ರಿಸೀವ್ ಆಗಿದೆ, ಇವತ್ತು ಮೈಸೂರವ್ರಿಗೆ ರಿಸೀವ್ ಆಗುತ್ತೆ. ಸೊ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಈ ವಾರ ಅಂದ್ರೆ ಆಲ್ಮೋಸ್ಟ್ ಇವತ್ತು ಶುಕ್ರವಾರ ಬಂದಾಯ್ತು. ನಾವು ಬಹುಶೇಕಡ ನೆಕ್ಸ್ಟ್ ವೀಕ್ ಅಂತ ಇಟ್ಕೊಳ್ಳೋಣ, ಎಲ್ಲರಿಗೂ ಕ್ಲಿಯರೆನ್ಸ್ ಸಿಗಬೇಕು. ಅದಾದ್ಮೇಲೆ 21ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ 20th ಕ್ಲಿಯರ್ ಆಗಲಿ, ಆಮೇಲೆ 21 ಬಗ್ಗೆ ನಾವು ಯೋಚನೆ ಮಾಡೋಣ. 19-20 ನಮಗೆ ಪೆಂಡಿಂಗ್ ಇರೋದು ಕ್ಲಿಯರೆನ್ಸ್ ಸಿಕ್ಲಿ ಅಂತ ಕೇಳ್ಕೊಳ್ಳೋಣ. ಇಫ್ ಇನ್ ಕೇಸ್ ಆಲ್ರೆಡಿ ಬಂದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ, ಯಾವ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಖಂಡಿತವಾಗ್ಲೂ ಈ ವಾರದಲ್ಲಿ ಬಂದೇ ಬರುತ್ತೆ. ಸೊ ಬೇಜಾರಾಗಬೇಡಿ, ಹಂತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಬರ್ತಾ ಇದೆ, ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ತಲೆ ಕೆಡ್ಸ್ಕೋಬೇಡಿ, ಬರುತ್ತೆ. ಇದಾಗಿತ್ತು ಗೃಹಲಕ್ಷ್ಮಿಯ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ, ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.